ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬೆಳಗಾವಿ ರಾಜಕೀಯ ಮತ್ತೊಂದು ಮಜರಿಗೆ ಜಾರ್ತಾ ಇದೆಯಾ? ಲಕ್ಷ್ಮಣ್ ಸವದಿಯವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಿನಿಸ್ಟರ್ ಮಾಡ್ತೀರಾ ಇಲ್ವಾ ಅಂತೇಳಿ ಪತ್ರ ಬರೆದಲ್ಲ ಸುದ್ದಿಗಳಿದ್ದಾವ. ನಿಜವಾಗಿಯೂ ಪಾಪ ಅವರಿಗೂ ಸಾಕಾಗಿ ಹೋಗಿದೆ. ಅವ್ರು ಬಂದಿದ್ದು ಮತ್ತು ಇಲ್ಲಿ ಯಾವ ರಾಜಕಾರಣಿ ಬಂದರೂ ಅಧಿಕಾರ ಇದ್ದರೆ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಅವರ ದೃಢವಾದ ನಂಬಿಕೆ. ಆ ರೀತಿ ನಡೆದಿಲ್ಲ. ಜನಸೇವೆನೂ ಮಾಡ್ಬೋದು, ತಮ್ಮ ಸೇವೆನೂ ಮಾಡ್ಕೋಬೋದು, ಆ ಮಾತು ಬೇರೆ. ಹೀಗಾಗಿ ಇವತ್ತು ಸ್ಪಷ್ಟ ನಮಗೆ ಪಡಿಸ್ರಿ ಅಂತ ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ನೋದನ್ನು ಇವತ್ತು ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಹೌದು, ಅವರು BJPಯಲ್ಲಿದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದರು, ಒಳ್ಳೆಯ ಹೆಸರಿತ್ತು, ಇರ್ಬೋದು, ತಪ್ಪಾಗಿರ್ಬೋದು. ಅವರಿಂದ ತಪ್ಪು ಮಾಡಿದವ್ರು ಯಾರಿದ್ದಾರೆ? ಯಾರು ತಪ್ಪು ಮಾಡೇ ಇರ್ತಾರೆ, ಒಂದಿಲ್ಲ ಒಂದು. ಹಾಗೆ ಅವ್ರು ತಪ್ಪಾಗಿರ್ಬೋದು ಬ್ಲೂ ಫಿಲ್ಮ್ ಸಲುವಾಗಿ. ಆದರೆ ಅದು ಸಹಜ ಕ್ರಿಯೆ ಅಂತ ತಿಳ್ಕೊಂಡು ನಾವು ಮರಿಬೋದು, ಬೇಡ ನೆನಪಿಡ್ಬೋದು, ನಿಮಗೆ ಬಿಟ್ಟಂಥದ್ದು. ಬಟ್ ಇವತ್ತು ಅವ್ರು ಕೇಳ್ತಾ ಇದ್ದಾರೆ, ನಮಗೆ ಬೇಕಪ್ಪ ಮಿನಿಸ್ಟರ್ಶಿಪ್ ಮಾಡ್ತಿರೋ ಇಲ್ಲೋ ಅಂದ್ರೆ ಇದರ ಅರ್ಥ ಏನು? ಬ್ಲ್ಯಾಕ್ ಮೇಲ ಅಲ್ಲ. ನಮ್ಮ ಯೋಗ್ಯತೆ ಅದ, ನೀವು ನಮ್ಮ ಮಿನಿಸ್ಟರ್ ಮಾಡಿರಿ, ನಮಗಿಂತ ಯೋಗ್ಯತೆ ಕಡಿಮೆ ಇದ್ದವ್ರಿಗೆ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅನ್ನೋಂಗೆ ಅವ್ರ ಭಾಷೆ ಅದ. ಹಂಗಿನ ಅಂದಿಲ್ಲ ಅವರು. ಅದ್ರ ನೆಕ್ಸ್ಟ್ ಸ್ಟೆಪ್ ಅದ, ನೀವು ನಮಗೆ ಕೊಡಬೇಕಾಗಿತ್ತು. ನಾವು ಉಪಮುಖ್ಯಮಂತ್ರಿ ಇದ್ದಂಥವ್ರು ರೀ BJPಯಲ್ಲಿ, ಅದನ್ನು ಬಿಟ್ಟು ಬಂದೀವಿ. ನೀವು ನಮಗೆ ಆಶ್ವಾಸನೆ ಕೊಟ್ಟಿದ್ದೀರಿ ನೀವು ಮಂತ್ರಿ ಮಾಡೋದು ನಂತರ. ಸಿದ್ದರಾಮಯ್ಯ ಕಾಲಕ್ಕಂತೆ ಆಗಲೆಲ್ಲ 3 ವರ್ಷ ಹೋಗಿಬಿಡ್ತು. ಈಗ DK ಅವ್ರು ಬಂದರೆ ಇನ್ನೂ ಗ್ಯಾರಂಟಿ ಇಲ್ಲ, ನೋ ಗ್ಯಾರಂಟಿ. ಉಳಿದೆಲ್ಲ ಗ್ಯಾರಂಟಿ ಅದ, ನಾನು ಗ್ಯಾರಂಟಿ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಅರ್ಥ ಅದ. ಯಾಕಂದರೆ ಪಕ್ಷವನ್ನು ಬಿಟ್ಟು ಬಂದಿದ್ದಾರೆ ಇವತ್ತು BJPಯನ್ನು. ಹೌದಪ್ಪ ಅಂತೇಳಿ. ಮತ್ತು ಅದಕ್ಕೆ ಅದನ್ನು ಲಾಭವೂ ಆಗ್ಯದ ಸಾಕಷ್ಟು ಕಾಂಗ್ರೆಸ್ಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠ ಆಗ್ಯದ. ಅದೇ ಕಾಲಕ್ಕೆ ಬಗಲಗುಡಿ ಏರೋದಿಲ್ಲ ಅವರ ಹಿಡುತ್ತದ. ಹೀಗಾಗಿ ಅವ್ರು ಇವತ್ತು ಅವ್ರು ಕೇಳಿದ್ರು, ಈಗ ಹೆಂಗೆ ಸ್ವತಃ DK ಅವ್ರನ್ನ ಕೂಲಿ ಕೊಡ್ರಿ ಅಂತ ನಿರಂತರವಾಗಿ ಕಳೆದ ವರ್ಷ ಎಲ್ಲ ಬೆನ್ನು ಹತ್ತಿದ್ರು, ಕಡೆಗೂ ಪಡೆದರು. ಹಾಗೆ ಇವರು ತಮ್ಮ ಕೂಲಿ ಕೇಳ್ತಾ ಇದ್ದಾರೆ. ನಮ್ಮದು ಕೂಲಿ ಕೊಡಾಕ್ರಿ, ನಾವು ಬಿಟ್ಟು ಬಂದಿದ್ವಿ ಎಲ್ಲನೂ ಅಂತೇಳಿ. ಅವ್ರು ಅನ್ನೋದ್ರಲ್ಲಿ ಸತ್ಯದ. ಯಾಕೆಂತಂದ್ರೆ ನಮ್ಮ ಮಿನಿಸ್ಟರ್ ಮಾಡ್ತಂದು ಕರ್ಕೊಂಬಂದಿರಿ, ಮಾಡ್ರಿ. ನಮ್ಮ ಕೆಲಸ ಮಾಡ್ಬೇಕಲ್ಲ, ನಮ್ಮ ಭಾಗದ ಜನಕ್ಕೆ. ನಾವು ನಾಳೆ ಎಲೆಕ್ಷನ್ ಎದುರಿಸ್ಬೇಕಲ್ಲ, ಮುಂಬರುವ ಚುನಾವಣೆ. ಇವತ್ತೆಲ್ಲ ದುಡ್ಡು ಹಾಕಲಾಗ ಯಾವ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಏನಪ್ಪ, ದುಡ್ಡು ತೆಗಿ ವ್ಯವಹಾರ ಅಂತ ಎಲ್ಲರೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಈಗ ನಮ್ಮ ಪರಿಸ್ಥಿತಿ ಏನು? ನಾಳೆ ಮುಂಬರುವ ಚುನಾವಣೆಗಳಂತೆ ಆಲ್ರೆಡಿ ರಮೇಶ್ ಅವರಂತೆ ಮೇಲಿಂದ ಬರ್ತಿರ್ತಾರೆ. ತಮ್ಮ ಪಕ್ಷದ ಆ ವ್ಯಕ್ತಿಯನ್ನು ನಿಲ್ಲಿಸುವಂಥದ್ದು ಅದು ನಿಮಗೆ ಗೊತ್ತದ. ಕುಮಟಳ್ಳಿ ಅವರ ಪರವಾಗಿ ಬಂದು ನಿಲ್ತಾರೆ. ಮುಂದಿನ ಚುನಾವಣೆ ಭಾಳ ಕಷ್ಟದ ನಮಗೆ ಅನ್ನೋ ಚಿಂತನೆ ಅವ್ರಿಗೆ ಕಾಡ್ಲಿಕ್ಕೆ ಶುರು ಆಗಿರ್ಬೇಕು. ಯಾಕಂದ್ರೆ ಅಷ್ಟೇ. ಮತ್ತು ಇನ್ನೊಂದು ಜಾರಕಿಹೊಳಿ ಕುಟುಂಬದ್ದು ಏನಪ್ಪ ಅಂತಂದ್ರೆ, ಒಮ್ಮೆ ಹಠ ಹಿಡಿದ್ರಪ್ಪ ಅಂದ್ರೆ ಅದು ಸಾಧಿಸುವವರೆಗೆ ಅವ್ರು ಸುಲಭವಾಗಿ ಬಿಡೋದಿಲ್ಲ. ಅದು ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಆದರೆ ಈಗ ಅವ್ರ ಭಯನೂ ಅವ್ರಿಗೆ ಅದ ಒಳಗೆ. ಮತ್ತು ನಮ್ಮಲ್ಲಿ ಅಧಿಕಾರ ಇದ್ದರೆ ಅವ್ರು ಎದುರಿಸಲಿಕ್ಕೆ ಸಾಧ್ಯ ಇದೆ, ಇಲ್ಲ ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯನೂ ಅವ್ರಿಗೆ ಕಾಡ್ತಾ ಇದೆ. ಅಂದರೆ ಇದರ ಅರ್ಥ ಈಗಾಗಲೇ BJPಯ ಕೆಲವು ನಾಯಕರು ಬಂದು ಮಾತಾಡ್ತಾ ಇದ್ದಾರೆ, ತಮ್ಮ ಮೀಡಿಯೇಟರ್ಗಳನ್ನು ಕಳಿಸ್ತಾ ಇದ್ದಾರೆ. ಇದರರ್ಥ BJP ಅವ್ರನ್ನ ಕರಿತಾ ಇದೆ ಬಾರಪ್ಪ ಅಂತೇಳಿ. ಯಾಕಂದ್ರೆ ಅವರೊಬ್ಬರು ಬಂದ್ರಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು BJP ಸ್ಟ್ರಾಂಗ್ ಆಗೋದು ಎರಡು ಮಾತಿಲ್ಲ. ರಮೇಶ್ ಕತ್ತಿಯವರಾಗಿರ್ಬೋದು, ನಿಖಿಲ್ ಕತ್ತಿಯವರಾಗಿರ್ಬೋದು, ಜೊತೆಗೆ ಇವರಾಗಿರ್ಬೋದು, ನಮ್ಮ ಲಕ್ಷ್ಮಣ್ ಸವದಿಯವರಾಗಿರ್ಬೋದು, ಅದಕ್ಕೆ ರಾಯಭಾಗದ ಅಲ್ಲಿ VL ಪಾಟೀಲ್ ಮನೆಯಿಂದನೂ ಆಗ್ಬೋದು, ಐಹೊಳೆ ಅವರು ಇವತ್ತು ಬೆಳೆದು ನಿಂತಿದ್ದಾರೆ ಅವರಾಗ್ಬೋದು. ಒಟ್ಟಿನಲ್ಲೇ ಈಗೇನು 11 ಇದ್ದಾರೆ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರು ಕಾಂಗ್ರೆಸ್ ಅದು 8-9ಕ್ಕೆ ಬಂದು ನಿಲ್ಬೋದು. ಇದಕ್ಕಾಗಿ ಏನು ಅನ್ನೋದು ನಮ್ಮ ಪಕ್ಕ ಹೇಳ್ರಿ, BJPಗೆ ಮಾತ್ರ ನಮ್ಗೆ ಅದಾರಪ್ಪ ಮನೆ ಬಾಗಿಲು ತಟ್ಟಾಗೈತಾರೆ ಅನ್ನುವಂಥ ಮೆಸೇಜ್ ಅವ್ರು ಕೊಡ್ತಾ ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಈ ಸಲ ಬಿಟ್ಟರಪ್ಪ ಅಂತಂದ್ರೆ ನಾವು ಹೋಗೋದು ಗ್ಯಾರಂಟಿ. ಇದರ ಅರ್ಥ ಇನ್ನು ಮಾಡಬೇಕಾಗಿದ್ದ ಕೆಲಸ DK ಅವರಿಗೆ ಮತ್ತು ಹೈಕಮಾಂಡ್ ಬಿಟ್ಟಂಥ ವಿಷಯ. ಅವ್ರಿಗೆ ಮಾತು ಕೊಟ್ಟಂಗೆ ಅವ್ರು ಮಿನಿಸ್ಟರ್ಶಿಪ್ ಮಾಡಲೇಬೇಕು ಈ ಸಲ ಅನ್ನುವಂಥ ಒಂದು ಕಟು ಸತ್ಯವನ್ನು ಅವ್ರು ಹೇಳಿದ್ದಾರೆ. ನಾವೇನು ಮೌನ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಸತ್ಯದ ರೀ. ಎಲ್ಲಿವರೆಗೆ ಕೂಸು ಅಳುವುದಿಲ್ಲೋ ಅಲ್ಲಿವರೆಗೆ ತಾಯಿ ತನ್ನ ಮಲಯಾಳನ ಕುಡಿಸೋದಿಲ್ಲ. ಇವತ್ತು ಪರಿಸ್ಥಿತಿನೂ ಹಂಗೆ ಅದ. ಸುಮ್ಮನೆ ಕುಡಿದ್ರೆ ಮಾಡ್ತಾರೆ ಏನು ಇಲ್ಲಿವರೆಗೆ ಮೌನವಾಗಿದ್ದರು ಅವರು. ನೋಡುನು ಮಾಡೋನು ಅಂತೇಳಿ ಅನೇಕರು ಬಂದು ಭೇಟಿ ಆದರು BJPಗರು. ಅವ್ರಿಗೂ ಏನೇನೋ ಆಶ್ವಾಸನೆ ಕೊಟ್ಟಿರ್ಬೋದು, ಕೊಡದೇ ಇರ್ಬೋದು, ಇನ್ನೂ ವಿಶ್ವಾಸ ಇಟ್ಟಿದ್ರು ಅವರು. ಆದರೆ ಈ ನಿಧಾನಕ್ಕೆ
ಕುರ್ಚಿ ಗದ್ದಲಗಳು ಶುರು ಆದ ತಕ್ಷಣ ಇದು ಮತ್ತೇನಾಗ್ಬೋದಪ್ಪ ಅನ್ನುವಂಥ ಪರಿಸ್ಥಿತಿ. ಮತ್ತಿಲ್ಲೇ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ತಿಕ್ಕಾಟಗಳು ನಡೆದವ, ಡಿ ಕೆ ಶಿ ಮತ್ತು ಸತೀಶ್ ಅವ್ರ ಮಧ್ಯೆ ತಿಕ್ಕಾಟಗಳು ನಡೆದವ. ಈ ಮಧ್ಯೆ ಸರ್ಕಾರ ಬಿದ್ದು ಹೋದ್ರೆ ನಾವೇನೂ ಆಗದ ಹೋದ ಪರಿಸ್ಥಿತಿ ಬಂದಿತ್ತು. ಒಂದೇ ಇದೇ ರೀತಿ ಮುಂದುವರೆದ್ರೆ ನಿಶ್ಚಿತವಾಗಿ ಸರ್ಕಾರ ಪತನ ಆಕೈತಿ, ಬಿ ಜೆ ಪಿ ಬರ್ತೈತಿ. ಆಗ ಬಿ ಜೆ ಪಿ ಹೋಗ್ತಾರೆ ನೋಡಿದ್ವಿ, ಕರಿತಾ ಇದ್ದಾರೆ ಪಾಪ ಅವ್ರು, ಬಾರಪ್ಪ 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 ಅಂತ ಇವು ಹೋಗೋಣ ಅಂತ ಅವ್ರು ವಿಚಾರ ಮಾಡಿರ್ಬೇಕು. ಏನು ತಪ್ಪದು? ಯಾಕಂದ್ರೆ ಇದೇ ರೀತಿ ಮುಂದುವರೆದು ಡಿ ಕೆ ಶಿ ಅವ್ರಿಗೇನು ಇವತ್ತು ರಾಜಕೀಯ ಮಾಡ್ತಾಯಿದ್ದಾರೆ. ಕಳೆದ 8-10 ದಿವಸ ನಾವು ನೋಡ್ತಾ ಇದ್ವಿ ಅವ್ರದ್ದು. ಈವನ್ ಅವ್ರಿಗೊಂದು ಕ್ಯಾಬಿನೆಟ್ ರಚನೆ ಮಾಡೋದು ಅವ್ರು ಸಮಾಧಾನ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡ್ರಿ, ಬೆಂಗಳೂರು ಕೊಟ್ಟಾರ ನಮ್ಮ ಇವಾಗ ಕೃಷ್ಣ ಬೈರೇಗೌಡರಿಗೆ. ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪೂರ್ತಿ ಅವ್ರು ಕೊಡ್ಬೇಕಲ್ರಿ, ಬಿ ಡಿ ಎ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ಅದೆಲ್ಲ ಕೊಟ್ಟಾಗ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯತೆ ಅವ್ರಿಗೆ. ಅದಕ್ಕೆ ಅವರು ಸ್ಟ್ರಿಕ್ಟಾಗಿ ಕೂತ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಸಮಸ್ಯೆ ತ್ಯಾಗ ಮಾಡಬೇಕಾಗ್ತದೆ, ಅದನ್ನು ಬಿಟ್ಕೊಳ್ಲಿಕ್ಕೆ ತಯಾರಿಲ್ಲ ಡಿ ಕೆ ಶಿ ಅವರು. ಇಂಥ ಅನೇಕ ಸಮಸ್ಯೆಗಳಿದ್ದಾವೆ ಅಲ್ಲೇ. ಇವಕ್ಕೆಲ್ಲ ನೋಡಿದಾಗ ಇವೆಲ್ಲ ಅಲ್ಲೇ, ಅದರಲ್ಲೂ ಸಿದ್ದರಾಮಯ್ಯ ಪರ ಇದ್ದಂಥವ್ರಿಗೆ ಆದಷ್ಟು ಅವಕಾಶಗಳನ್ನು ಕಡಿಮೆ ಮಾಡುವಂಥ ಒಂದು ಸಿಚುವೇಶನ್ ನೋಡಿದಾಗ ಸಹಜ ಭಯ ಆಗ್ತದೆ ಯಾರಿಗಾದರೂ, ಇದು ನಂತರದಲ್ಲಿ ಉಳಿತದೋ ಇಲ್ಲಪ್ಪ ಅಂತೇಳಿ. ಈಗೆಲ್ಲ ನೆಲೆಗಟ್ಟಿನೆಲ್ಲ ಇವತ್ತು ನಮ್ಮ ಸೌದಿಯವರು ನಮಗೆ ಬೇಕು, ಮಿನಿಸ್ಟರ್ಶಿಪ್ ಕೊಡ್ತಾರೋ ಇಲ್ವೋ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಇದೇ ರೀತಿ ಮುಂದುವರಿದಾದ್ರೆ ಮತ್ತು ನಮಗೆ ಹೇಳಿಬಿಡ್ರಪ್ಪ ನೀವು ಅಂತ ಪತ್ರ ಬರೆದಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದಕ್ಕೆ ಇನ್ನು ಡಿ ಕೆ ಶಿ ಅವ್ರಿಗೆ ಉತ್ತರ ಕೊಡ್ತಾರೆ, ಖರ್ಗೆ ಅವ್ರಿಗೆ ಉತ್ತರ ಕೊಡ್ತಾರೆ, ಕಾಂಗ್ರೆಸ್ನ ಉತ್ತರ ಕೊಡ್ತಾರೆ. ಇದನ್ನೆಲ್ಲ ಎದುರು ನೋಡ್ತಾ ಇದ್ದೀವಿ ಅಂತ. ಅಂದ್ರೆ ಈ ಸಲ ಮಾತ್ರ ನಿಶ್ಚಿತವಾಗಿಯೂ ಸೌದಿ ಅವರಿಗೆ ಮಿನಿಸ್ಟರ್ಶಿಪ್ ಮಾಡದೆ ಹೋದ್ರೆ ಅವರು ಪಕ್ಷ ಬಿಡೋದು ಗ್ಯಾರಂಟಿ ಅನ್ನುವಂಥ ಒಂದು ವಾಸನೆ ಅಲ್ಲಿಂದ ಬರ್ತಾಯಿದೆ. ಅದಾಯ್ತಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೀಕ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮತ್ತು ಅದೇ ಕಾಲಕ್ಕೆ ಕತ್ತಿ ಜೊತೆಗೆ ಸೌದಿಯವರು ಕೂಡ್ಕೊಂಡ್ರಪ್ಪ ಅಂತಂದ್ರೆ ಗಾಳಿ ಮತ್ತು ಬೆಂಕಿ ಎರಡೂ ಕೂಡಿದಂಗೆ ಆಗ್ತಾವೆ. ಆಗ ಹೇಳುವಂಥ ಅವಶ್ಯಕತೆ ಇಲ್ಲ. ಬಿ ಜೆ ಪಿಗೆ ದೊಡ್ಡ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇಲ್ಲಿವರೆಗೆ ನೋಡಿದಾಗ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಮ್ಮ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಆರೋಪಗಳು ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಇದ್ದಾವೆ. ಕಾಂಗ್ರೆಸ್ನ ಬೆಳೆಸುವಂಥ ಕೆಲಸವನ್ನು ಈ ಬೆಳಗಾವಿ ಜಿಲ್ಲೆಯ ಶಾಸಕರ ಪ್ರಮಾಣದಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಶಾಸಕರು ಅನ್ನೋಂಥ ಆರೋಪಗಳಿದ್ದಾವೆ. ಅದರಲ್ಲೂ ಸತೀಶ್ ಅವ್ರ ಮೇಲೂ ಆರೋಪಗಳಿದ್ದಾವೆ. ಕಾಂಗ್ರೆಸ್ನ ಮನೆಯ ಒಂದು ಏನಪ್ಪ ಅವ್ರ ಮನೆಯ ಒಂದು ಸ್ವತ್ತನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿಯ ಒರಿಜಿನಲ್ ಕಾರ್ಯಕರ್ತರು ಹಲುಬ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರಲ್ಲೂ ರಮೇಶ್ ಕುರ್ಚಿ ಅಂತ ಓಪನ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಗೆಲ್ಲಬಲ್ಲದು ಬೆಳಗಾವಿಯಲ್ಲಿ ಅನ್ನೋಂಥ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಲಕ್ಷ್ಮಣ್ ಸವದಿಯವರು ಈ ಎಲ್ಲ ಮಾತುಗಳನ್ನು ಹೇಳೋದು ನೋಡಿದಾಗ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಹೌದು, ಇದು ಕಷ್ಟ ಸಾಧ್ಯ 2028ರಲ್ಲೇ. ಯಾಕಂದ್ರೆ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ದುಡಿದ್ರೂ ಗೆಲ್ಲೂ ಸಾಧ್ಯತೆ ಕಡಿಮೆ ಇದ್ದಾಗ ಇಲ್ಲಿ ಒಡಕುಗಳು ಹೆಚ್ಚಾಗ್ತದೆ ದಿನಕ್ಕೆ. ಅದು ಕಡಿಮೆ ಆಗಬೇಕಾಯ್ತು ಇಷ್ಟೊಳಗೆ, ಅದು ಆಗ್ತಾ ಇಲ್ಲ. ಯಾಕೆ ಏನು ಅನ್ನೋದು ಮತ್ತೆ ಮುಂದಿನ ದಿನದಲ್ಲೂ ವಿಮರ್ಶೆ ಮಾಡುವಂಥ ವಿಷಯ ಬೇರೆ. ಬಟ್ ಈಗ ಇಡುತ್ತಿರುವ ಹೆಜ್ಜೆಗಳು ಏನಂತಪ್ಪ ಅಂತಂದ್ರೆ ಸಮಸ್ಯೆನ ಮಾತ್ರ ನಿಶ್ಚಿತವಾಗಿ ಕಾಂಗ್ರೆಸ್ಸಿಗೆ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಆ ದಿಶೆಯಲ್ಲಿ. ಯಾಕಂದ್ರೆ ಆರಂಭದಲ್ಲಿ ಕ್ಯಾಬಿನೆಟ್ ರಚನೆ ಮಾಡೋಲ್ಲ ಆಯಿತು, ಅದ್ರ ಜೊತೆ ಕೆಲವೊಂದು ಡಿಸಿಷನ್ಗಳು ತೊಗೊಳೋದ್ರಲ್ಲ ಆಯಿತು. ಅದಕ್ಕಿಂತ ಮುಖ್ಯವಾಗಿ ನೋಡ್ರಿ, ಬಿಡದಿ ಒಂದು ಸಣ್ಣದಾಗಿ ಮುಗಿದು ಹೋಗುವಂಥದ್ದು ಆ ವಿಷಯ ತೆಗೆಯುವ ಅವಶ್ಯಕತೆ ಇರಲಿಲ್ಲ. ರೈತರನ್ನ ಎದುರು ಹಾಕೊಳ್ಳುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ರಿಂದಾಗೆ ರೈತ ಸಂಘ, ಅದ್ರ ಜೊತೆಗೆ ಬಿ ಜೆ ಪಿ ಮತ್ತು JDS ಅವ್ರಿಗೀಗ ಅವ್ರ ಉದ್ಯೋಗನ ಅದಲ್ರಿ. ಇವ್ರು ತಪ್ಪುಗಳು ಹುಡುಕೋದು, ಇಷ್ಟು ದೊಡ್ಡದು ಮಾಡೋದು. ಹೌದು, ನೀವು ಹೇಳ್ಬೋದು, ಕುಮಾರಸ್ವಾಮಿ ಮಾಡಿದ್ದೀರಿ ನಾ ಮಾಡಾಕ. ಕುಮಾರಸ್ವಾಮಿ ಮಾಡಿದ್ದು ಮಾಡಬೇಕಂತ ಎಲ್ಲಿದೆ? ಕುಮಾರಸ್ವಾಮಿ ತಪ್ಪು ಮಾಡಿದ್ರಪ್ಪ, ಆ ತಪ್ಪು ನೀವು ಮಾಡೋರ? ಅವ್ರು ಮಾಡೋಕ್ಕೆ ರೆಡಿ ಆಗಿದ್ರು. ಏನೋ ಬಾಲಕೃಷ್ಣ ಅವ್ರನ್ನ ಮಾತಾಡಿದರು. ಬಾಲಕೃಷ್ಣ ಅವ್ರು ಹೇಳೋದು ಸರಿ ಇರ್ಬೋದು, ಇಲ್ಲ ಅಂತಲ್ಲ. ಅವರ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಮಾಡೋಕೆ ಹೊಟ್ಟಿದ್ರಿ ಅಲ್ಲ, ಅವ್ರು ತಪ್ಪು ಮಾಡೋಕೆ ಹೊಟ್ಟಿದ್ರು, ನೀವು ತಪ್ಪು ಮಾಡೋಕೆ ಹೋಗ್ತೀರಾ? ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಇದನ್ನು ರೈತರ ಸಹಜವಾಗಿ ಎಲ್ಲ ನಿಧಾನಕ್ಕೆ ಇವ್ರ ವಿರುದ್ಧ ಆಗ್ತಾ ಇದ್ದಾರೆ ಅನ್ನೋದು ದಿನದಿಂದ ನೋಡ್ತಾ ಇದ್ದೀವಿ. ಅಲ್ಲಿ ವರದಿಗಳು ಬರ್ತಾ ಇದ್ದಾವೆ. ಅನೇಕ ಅಲ್ಲಿ ಹೋರಾಟಗಾರರು, ಹೆಣ್ಮಕ್ಕಳು, ರೈತರು ಡಿ ಕೆ ಶಿ ವಿರುದ್ಧವಾಗಿ ಯಾವ ರೀತಿ ಕಠೋರವಾಗಿ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಇದು ಅಂದುಕೊಂಡಷ್ಟು ಬರಬೇಕು, ಈಗ ಹೇರುವಂಥದ್ದೆಲ್ಲ. ಮತ್ತು ಇವತ್ತು ಇನ್ನೂ ಡಿ ಕೆ ಶಿ ಅವರು ಸಿದ್ದರಾಮಯ್ಯರ ಮಟ್ಟದ ಎತ್ತರದ ನಾಯಕರಾಗಿಲ್ಲ ಅನ್ನೋದು ಇದನ್ನು ತಿಳಿದು ಬರುವಂಥ ವಿಷಯ ಆಗ್ತಾವೆ. ಅದೇನಲ್ಲಿ ಈಗ ಮಾತ್ರ ನಿಶ್ಚಿತವಾಗಿಯೂ ಈ ನಮ್ಮ ಲಕ್ಷ್ಮಣ್ ಸವದಿಯವರು ಏನೊಂದು ಗಡುವು ಕೊಡ್ತಾ ಇದ್ದಾರೆ, ಒಂದು ಪತ್ರ ಬರೆದ ಕೇಳ್ತಾ ಇದ್ದಾರೆ, ಏನಪ್ಪ ನಮಗೀಗಾದರೂ ಆಗ್ತದೇನೋ ಇಲ್ಲ ಅನ್ನೋ ಸ್ಪಷ್ಟೀಕರಣ ಕೊಡ್ರಿ, ನಾವು ಮೌನ ಕೂತೀವಿ, ನೀವು ಮಿನಿಸ್ಟರ್ ಮಾಡ್ತೀರಿ ಅಂತೇಳಿ ಮೋಸ್ಟ್ಲಿ ನೀವು ದಿನಗಳು ಸಾಯ್ತಾ ಇದ್ದಾವೆ. ಮತ್ತು ನಾನು ನಮ್ಮ ಜನಕ್ಕೆ ಏನಾದರೂ ಮಾಡಬೇಕು. ಮತ್ತು 2028ರ ಚುನಾವಣೆ ನಾನು ತಯಾರಾಗಬೇಕು. ಯಾಕಂದರೆ ಇಲ್ಲಿ ಎದುರಾಳಿ ಸಾಮಾನ್ಯ ಇಲ್ಲ, ಕುಮಟೋಳಿ ಇರ್ಬೋದು, ಅದರ ಹಿಂದಿದ್ದಂಥ ಶಕ್ತಿ ಬೇರೆ ಇದೆ. ಎಲ್ಲನೂ ಜನಬಲ, ಭುಜಬಲ ಎಲ್ಲ ಬಲಗಳಲ್ಲಿದ್ದಾವೆ ಅನ್ನುವಂಥ ಭಯ ನಮ್ಮ ಲಕ್ಷ್ಮಣ ಸವದಿಯವರು ಕಾಡಲಿಕ್ಕೆ ಎತ್ತಿದ್ದರಿಂದಾಗೆ ಇವತ್ತು ನೇರವಾಗಿ ಕಾಂಗ್ರೆಸ್ನ AICC ಅಧ್ಯಕ್ಷರಿಗೆ
ಪತ್ರ ಬರ್ತಾರೆ, ಹೈಕಮಾಂಡ್ಗೆ ಅವ್ರು ಕೇಳ್ತಾರೆ. ನೀವು ಇಲ್ಲಂದ್ರೆ ನನಗೆ ಹಾದಿ ಓಪನ್ ಐತಿ, ನನಗೆ ಕರಿತಾ ಇದ್ದಾರೆ. ಆ ಎಲೆಕ್ಷನ್ ಟೈಮ್ದಾಗ ಹೋಗಿ ನಾ ಕೈಕಾರ ಹಿಡಿಗಿದ್ರು, ಈಗ ಅವರೇ ಕರಿತಾ ಇದ್ದಾರೆ ಬಾರ ಮಾಡೋದು ಅಂತೇಳಿ ಹೋಗ್ಬಿಡ್ತು ಅನ್ನುವಂಥ ಧ್ವನಿ ಅಲ್ಲದ. ಅನಿಸ್ತದ್ರೆ ನಿಮಗೆ ಹಂಗೆ ಧ್ವನಿ ಐತಿ ಅಂತ ಅನಿಸ್ತದೆ ಇಲ್ಲರಿ? ಇಲ್ಲನ್ರಿ ಅನಿಸ್ತದ್ರಿ ಇಲ್ಲನ್ರಿ. ಅದು ಲಕ್ಷ್ಮಣ ಸವದಿಯವ್ರು ಮಾತ್ರ ಪ್ರಕ್ಷುಬ್ಧರಾಗ್ಯಾರ. ಅವ್ರಿಗೆ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ನಿಂತ ನೆಲ ಕುಸದಂಗೆ ಆಗ್ಲಿಕ್ಕತ್ತದ. ನಾಳೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ ಅಂತೇಳಿ. ಯಾಕಂದ್ರೆ ಅವ್ರಿಗೆ ತಮ್ಮ ಎದುರಾಳಿ ಬಗ್ಗೆ ಭಯ ಅದ. ಅದಕ್ಕೆ ಇವತ್ತು ಮಿನಿಸ್ಟರ್ಶಿಪ್ ಬೇಕಾಗಿದೆ ಅಂತ ಜನಸಾಮಾನ್ಯರು ಮಾತಾಡ್ಕೊತಾ ಇದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಧ ದೇಶದ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.